ಕಾಂಗ್ರೆಸ್ ಪಕ್ಷ ಯಾವಾಗ ಚುನಾವಣೆ ಬರ್ತದೆ, ಜನಗಳು ಮುಂದೆ ಹೋದ್ರೆ ಸಾಧ್ಯನ ತೋರಿಸಿ ಮತ ಕೇಳ್ತಾರೆ. ನಾವ್ ಹಿಂಗ್ ಮಾಡಿದೀವಿ, ಮುಂದೆ ನಮ್ ಸರ್ಕಾರ ಬಂದ್ರೆ ಹಿಂಗ್ ಮಾಡ್ತೀವಿ ಅಂತ ಯಾವತ್ತನ ಬಿಜೆಪಿ ಅವರು ಸಾಧನೆ ಹೇಳಿದಾರ? ಬರೀ ಹಿಂದೂ ಮುಸಲ್ಮಾನ್ ಸಾಧನೆ 0. ಇದೇ ಪ್ರಧಾನ ಮಂತ್ರಿಗಳು 15,000 ಎಲ್ಲ ಅಕೌಂಟಲ್ಲಿ ಹಾಕ್ತೀನಿ ಅಂದ್ರಿ, ಒಂದ್ 10 ರೂಪಾಯಿ ಒಂದು ಅಕೌಂಟಲ್ಲಿ ಹಾಕಕ್ ಸಾಧ್ಯ ಆಗಿಲ್ಲ. ಹೇಳ್ರಿ, ಸಾಧನೆ ಹೇಳಿ ನೀವು. ಬರೀ ಹಿಂದೂ ಮುಸಲ್ಮಾನ್. ಆಮೇಲೆ ಮಾನ್ಯ ಮುಖ್ಯಮಂತ್ರಿ ಯತ್ನಾಳ್ ಹೇಳಕ್ ಬಯಸ್ತಾ ಇದೀನಿ, ನಮ್ಮ ಸಮಾಜದಲ್ಲಿ ಇವತ್ತೇನು ಹಿಂದೂ ಮುಸಲ್ಮಾನ್ ಅಂತ ಬಿಜೆಪಿ ಹೇಳ್ತಾರೆ, ನಮ್ಮ ಮುಸ್ಲಿಂ ಸಮಾಜ ಧರ್ಮದಲ್ಲಿ ಯಾವತ್ತು ಜಾತಿ ಭೇದ ಮಾಡಕ್ ನಮ್ಮ ಸಮಾಜ ಮುಸ್ಲಿಂ ಧರ್ಮದಲ್ಲಿ ಹೇಳಿಲ್ಲ. मजहब नहीं सिखाता, आपस में बैर रखना. हिंदी है हम, हिंदुस्तान हमारा, सारे जहां से अच्छा हिंदुस्तान हमारा. नम इस्लाम धर्म नಮ್ಗೆ ಹೇಳ್ಕೊಟ್ಟಿರೋದು. ಬಿಜೆಪಿ ರಂಗಲ್ಲ. ಇದೇ ಮಾನ್ಯ ಸಿದ್ದರಾಮಯ್ಯ ಅವರು 2013 ಮುಖ್ಯಮಂತ್ರಿ ಆಗಿದ್ರು. ಮೊದಲೇ ಬಾರಿ ಜನ ಬಹಳ ನಿರೀಕ್ಷೆ ಇಟ್ಟಿದ್ರು. 2008 ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ನಾವು ಕಾಂಗ್ರೆಸ್ ಸರ್ಕಾರ ನೋಡಾಗಿದೆ, ಜನತಾದಳ ಸರ್ಕಾರ ನೋಡಾಗಿದೆ. ಈ ಬಿಜೆಪಿ ಸರ್ಕಾರ ಇವರಿಬ್ಬರಿಗಿಂತ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಬಹುದಂತ ಜನ ನಿರೀಕ್ಷೆ ಇಟ್ಟು 2008 ಯಾವತ್ತು ಬಿಜೆಪಿ ಇದುವರೆಗೂ ಬಿಜೆಪಿಗೆ ಕರ್ನಾಟಕ ಜನ ಮ್ಯಾಂಡೇಟ್ ಕೊಟ್ಟಿಲ್ಲ. 2010 ಕುಮಾರಸ್ವಾಮಿ ಅಧಿಕಾರ ಕೊಟ್ಟಿಲ್ಲ ಅಂತ ಕಾರಣಕ್ಕೆ 110 ಸೀಟ್ ಬಂತು. ಆಪರೇಷನ್ ಕಮಲ ಮಾಡಿ ಸರ್ಕಾರ ಮಾಡಿದ್ರು. ಜನ ಬಹಳಷ್ಟು ನಿರೀಕ್ಷೆ ಇಟ್ಟಿದ್ರು. ಈ ಬಿಜೆಪಿ ಯಡಿಯೂರಪ್ಪ ಅವರು ಒಳ್ಳೆ ಸರ್ಕಾರ ಕೊಡಬಹುದಂತ. ಇದೇ ಯಡಿಯೂರಪ್ಪ ಅವರು ಕೌನ್ಸಿಲ್ ಉಗ್ರಪ್ಪ ಅವರು ಒಂದು ಪ್ರಶ್ನೆ ಕೇಳ್ತಾರೆ, ಸಾರ್ ರೈತರು ಕಷ್ಟದಲ್ಲಿದ್ದಾರೆ, ರೈತರು ಸಾಲನ ಮನ್ನಾ ಮಾಡಿ ಅಂತದಕ್ಕೆ ಏನು ಇದೆ ಯಡಿಯೂರಪ್ಪ ಅವರು? ರೈತರ ಸಾಲ ಮನ್ನಾ ಮಾಡಕ್ಕಾಗಲ್ಲ, ನಂತ ಪ್ರಿಂಟಿಂಗ್ ಮಿಷಿನ್ ನೋಟ್ ಇಲ್ಲ ಅಂದ್ರು. ಇವ್ರ ಬಡವ್ರ ಬಗ್ಗೆ ಕಾಳಜಿನ? ಇದೇ ಸಿದ್ದರಾಮಯ್ಯ 2013 ಮುಖ್ಯಮಂತ್ರಿ ಆದ್ರು, 9,000 ಕೋಟಿಯನ್ನ ರೈತರ ಸಾಲನ ಮನ್ನಾ ಮಾಡಿದ್ರು. ಅದು ಯಾವ ಮಿಷನ್ ಇಟ್ಟಿದ್ದು ಸಿದ್ದರಾಮಯ್ಯ ಅವರು? ದಯಮಾಡಿದೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಈ ಪರೇ ಮಾತು ಬಿಜೆಪಿ ಅವರು ಪಳ್ಮ ಸೊರೆ ಸುಳ್ಳು ಮಾತು, ಸುಳ್ಳೆಲ್ಲ ನಾವು ಹುಟ್ಟಿದ್ರಂದ್ರೆ ಅವ್ರ ಮನೆಯಿಂದಲೇ ಚಾಲನೆ ಆಗಿರೋದು. ಬಿಜೆಪಿ ಅವ್ರ ಮನೆಯಿಂದಲೇ ಸುಳ್ಳು ಚಾಲನೆ ಆಗಿರೋದು. ದಯಮಾಡಿ ಅವ್ರನ್ನ ನಂಬಕ್ ಹೋಗ್ಬೇಡಿ. ಕಾಂಗ್ರೆಸ್ ಪಕ್ಷ ಒಂದೇ ಪಕ್ಷ. ಎಲ್ಲಾ ಸಮಾಜ ವರ್ಗವರೆಗೂ ಯಾವ್ದಾರ ಪಕ್ಷ ತಗೊಂತಾ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳಬೇಕಾಗಿದೆ. ನಮ್ಮ ನಾಯಕರಾದಂತ ಸಿದ್ದರಾಮಯ್ಯ ಅವರು ಈ ಗ್ಯಾರಂಟಿಗಳಲ್ಲಿ ಇಷ್ಟೆಲ್ಲ ಯೋಜನೆಯನ್ನ ಕೊಡ್ತಾ ಇದ್ದಾರೆ, ತಾವೆಲ್ಲ ಅರ್ಥ ಮಾಡಬೇಕು. ಇದೇ ಬಿಜೆಪಿ ಅವ್ರಿಗೊಂದು ಮಾತು ಕೇಳಕ್ ಬಯಸ್ತಾ ಇದ್ದೀನಿ, ದಯಮಾಡಿ 5 ನಿಮಿಷ ಹೆಚ್ಚಾಗಿ ತಗೊಂಡಿದ್ದೀನಿ, ದಯಮಾಡಿ ತಪ್ಪಾಗಿ ಭಾವಿಸಬಾರ್ದು. ಯಾಕಂದ್ರೆ ಈ ವಿಚಾರಗಳು ಹೇಳಬೇಕಾಗ್ತದೆ. ಇಂಥ ವೇದಿಕೆ ಅವಕಾಶ ನಮ್ಗೆ ಸಿಕ್ಕಲ್ಲ. ನಮ್ಗೆ ಇದೇ ಸಿದ್ದರಾಮಯ್ಯ ಅವರು 2016 ಬೆಂಗಳೂರಲ್ಲಿ ತಾವೆಲ್ಲ ನೋಡಿರ್ಬೋದು, ಬೆಂಗಳೂರು ಸಿಟಿ ಹೆಂಗಂತ. ಅಲ್ಲಿ ಆಟೋ ಚಾಲಕರು, ಬೀಡಿ ವ್ಯಾಪಾರ ಮಾಡೋರು ಬಹಳ ಜನ ಇದ್ದಾರೆ. ಅವ್ರಿಗೂ ಒಂದು ಸ್ವಂತ ಮನೆ ಆಗ್ಲಿ ಅಂತ ಮಾನ್ಯ ಸಿದ್ದರಾಮಯ್ಯ ಅವರು 2016 1,023 ಎಕರೆ ಜಾಗ ಕೊಟ್ರು. ಎಷ್ಟು? 1,023 ಎಕರೆ ಜಾಗ ಕೊಟ್ರು. ಅವ್ರಿಗೆ ಕಡಿಮೆ ಇದ್ದಲ್ಲಿ ಒಂದು ಮನೆ ಮಾಡಿಕೊಡ್ಬೇಕು, ಆಟೋ ಚಾಲಕರಿದ್ದಾರೆ, ಬೀದಿ ವ್ಯಾಪಾರ ಮಾಡೋರು ಅಂತ ಹೇಳ್ಬಿಟ್ಟು 6,000 ನಿಗದಿ ಮಾಡಿದ್ರು. ಎಷ್ಟು? 6 ಲಕ್ಷಕ್ಕೆ ನಿಗದಿ ಮಾಡಿ ಒಂದು ಮನೆ ಆಗ್ಬೇಕು ಅವ್ರಿಗೆ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಬರ್ತದೆ, ರಾಜ್ಯ ಸರ್ಕಾರದಿಂದ 2 ಲಕ್ಷ SC/ST ಕೊಡ್ತೀವಿ, ಬರೀ 2.5 ಲಕ್ಷ ಕೊಟ್ರೆ ಅವ್ರ ಮನೆ ಆಗ್ತದೆ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಸ್ಕೀಮ್ ಅನ್ನ ತಂದ್ರು 2016. ಇದೇ ಬಿಜೆಪಿ ಸರ್ಕಾರ 2018 ಸಮ್ಮಿಶ್ರ ಸರ್ಕಾರ ಬಂತು. ಬಿಜೆಪಿ ಸರ್ಕಾರದಲ್ಲಿ 2020 ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ರಿವ್ಯೂ ಮಾಡಿಬಿಟ್ಟು ಬಿಜೆಪಿ ಅವರು ಇದು ಅರ್ಥ ಮಾಡ್ಕೊಳ್ಬೇಕಾಗ್ತದೆ, ತಾವು ಬಡವರ ಬಗ್ಗೆ ಎಷ್ಟು ಕಾಳಜಿ ಇಟ್ಕೊಂಡಿದ್ದೀರಿ ಅಂತ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇದೇ ಬಸವರಾಜ ಬೊಮ್ಮಾಯಿ ಅವರು ಏನ್ ಸಿದ್ದರಾಮಯ್ಯ ಸಾಹೇಬರು 6 ಲಕ್ಷ ನಿಗದಿ ಮಾಡಿದ್ರು, ಇದೇ ಬಿಜೆಪಿ ಅವರು ಬಸವರಾಜ ಬೊಮ್ಮಾಯಿ ಬಂದು ಅದಕ್ಕೆ 11,20,000 ಮಾಡಿದ್ರು. ಡಬಲ್ ಅಮೌಂಟ್ ಮಾಡಿಬಿಟ್ರು. ಎಲ್ಲಿಂದ ಬಡವರು ಕೊಡಕ್ಕೆ ಸಾಧ್ಯ? ಮನೆ ತಿರ್ಗಾ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದ್ಮೇಲೆ ನಾನು 6 ಲಕ್ಷಕ್ಕೆ ಮನೆ ಅಂತ ಫಿಕ್ಸ್ ಮಾಡಿದ್ರು. ಇವ್ರು ಬಿಜೆಪಿ ಅವರು 11,20,000 ಮಾಡಿದ್ದಾರೆ. ಬಡವ್ರು ಹೆಂಗ್ ಕೊಡಕ್ ಸಾಧ್ಯ ಅಂತ ಹೇಳ್ಬಿಟ್ಟು 1 ಲಕ್ಷನ ನಾನ್ ಕೊಡ್ತೀನಿ ನಮ್ಮ ಮನೆಗಳಿಗಂತ 1 ಲಕ್ಷ ರೂಪಾಯಿ ಮನೆ ಸಿದ್ದರಾಮಯ್ಯ ಅವರು ಕಡಿಮೆ ಮಾಡಿದ್ರು. ಅದಾದ್ಮೇಲೆ ತಮ್ಗೆಲ್ಲ ಗೊತ್ತಿದ್ದಂಗೆ 5 ಲಕ್ಷ ಬ್ಯಾಂಕಲ್ಲಿ ಲೋನ್ ತಗೊಳ್ಬೇಕು, ಸಿಬಿಲ್ ಇರಲ್ಲ ಬಡವ್ರದು. ಯಾವುದೋ ಒಂದು ವೆಹಿಕಲ್ಗೆ ಲೋನ್ ತಗೊಂಡಿರ್ತಾರೆ, ಮತ್ತೊಂದಕ್ಕೆ ಲೋನ್ ತಗೊಂಡಿರ್ತಾರೆ, ಸಣ್ಣ ಪುಟ್ಟ ರೀಪೇಂಟ್ ಮಾಡಕ್ಕಾಗಿಲ್ಲ ಅಂದ್ರೆ ಅವ್ರ ಸಿಬಿಲ್ ಇರಲ್ಲ. ಯಾವ ನ್ಯಾಷನಲ್ ಬ್ಯಾಂಕು ಮುಂದೆ ಬಂದಿಲ್ಲ ಲೋನ್ ಕೊಡಕ್ಕೆ. ಮನೆ ಮುಖ್ಯಮಂತ್ರಿ ಗಮನಕ್ಕೆ ಬಂತಿದ್ದು, ಯಾವ ಬ್ಯಾಂಕು ಮುಂದೆ ಬರ್ತಲ್ಲ ಅಂತ ಕ್ಯಾಬಿನೆಟ್ ಅಂತಂದು ಆ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಲೋನ್ ತಂದು ಆ ಮನೆಗಳು ಕೊಡಬೇಕು. ನೀನು ಆ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ, ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಎಷ್ಟು ಇಂಟ್ರೆಸ್ಟ್ ಜಾಸ್ತಿ ಆಗ್ತದೆ ಅದು ಸರ್ಕಾರ ವತಿಯಿಂದ ಕೊಡ್ತೀನಂತ 1,600 ಕೋಟಿ ರೂಪಾಯಿ ನಾನು ಕೊಡ್ತೀನಂತ ಮನೆ ಸಿದ್ದರಾಮಯ್ಯ ಒಪ್ಕೊಂಡು. ದಯಮಾಡಿದೆಲ್ಲ ಅರ್ಥ ಮಾಡ್ಕೊಂಡು ಈ ಕಾಂಗ್ರೆಸ್ ಪಕ್ಷ ಒಂದೇ ಪಕ್ಷ, ಎಲ್ಲಾರ್ಗೂ ಜೊತೆ, ಎಲ್ಲಾ ಸಮಾಜದವ್ರಿಗೂ ಜೊತೆ ತಗೊಂಡು ಹೋಗ್ತಾರಂದ್ರೆ ಅದು ಕಾಂಗ್ರೆಸ್ ಪಕ್ಷ. ದಯಮಾಡಿ
ಜಾಸ್ತಿ ಸಮಯನ ತಗೊಂಡಿದ್ದೀನಿ, ದಯಮಾಡಿ ತಪ್ಪಾಗಿ ತಿಳ್ಕೊಂಡು ಮಾತಾಡೋಕೆ ಅವಕಾಶ ಕೊಟ್ಟಿದ್ದು ನನ್ನ ಮಾರ್ಕ್ಸ್ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.